ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನ. ಇದು ಕೇವಲ ಒಂದು ಆಚರಣೆ ದಿನವಲ್ಲ, ಇದು ಪ್ರಶ್ನಿಸುವ ಮನಸ್ಸಿನ ಹಬ್ಬ. ಸಮುದ್ರದ ನೀರು ನೀಲಿ ಯಾಕೆ ಎಂಬ ಒಂದು ಸರಳ ಪ್ರಶ್ನೆಯಿಂದ ಪ್ರಾರಂಭವಾದ ಸಿ.ವಿ. ರಾಮನ್ ಅವರ ಅನ್ವೇಷಣೆ ವಿಶ್ವ ವಿಜ್ಞಾನ ಇತಿಹಾಸದಲ್ಲೇ ಚಿನ್ನದ ಅಕ್ಷರಗಳಲ್ಲಿ ಬರೆದುಬಿಟ್ಟಿತು. ಈ ಸಂಚಿಕೆ ಆ ಕುತೂಹಲದ ಜ್ಯೋತಿಯನ್ನು ಮತ್ತೆ ಪ್ರಜ್ವಲಿಸುತ್ತದೆ. ವಿಜ್ಞಾನವೆಂದರೆ ಅಸಾಧಾರಣ ಸಾಧನಗಳ ಕಥೆಯಲ್ಲ, ಅದು ಸಾಮಾನ್ಯ ಘಟನೆಗಳಲ್ಲೇ ಅಡಗಿರುವ ಅಸಾಮಾನ್ಯ ಸತ್ಯದ ಅನಾವರಣ. ಈ ಸಂಚಿಕೆಯಲ್ಲಿ ವಿದ್ಯಾರ್ಥಿಗಳು ಅದನ್ನೇ ಸಾಬೀತುಪಡಿಸಿದ್ದಾರೆ. ಸಮುದ್ರದ ಅಲೆಗಳ ನಡುವೆ ಹುಟ್ಟಿದ ಪ್ರಶ್ನೆಯಿಂದ ಹಿಡಿದು ರಕ್ತದ ಗುಂಪುಗಳ ವೈಜ್ಞಾನಿಕ ಮಹತ್ವ, ರಕ್ತದಾನ ಜಾಗೃತಿ, ಅಂತರಿಕ್ಷ ಪಯಣದ ಕಲ್ಪನಾತ್ಮಕ ಪಾಠ, ಹದಿಹರೆಯದ ದೈಹಿಕ ಮಾನಸಿಕ ಬದಲಾವಣೆಗಳ ವೈಜ್ಞಾನಿಕ ಅರಿವು, ಬೆಳಕಿನ ವಕ್ರೀಭವನದ ರಹಸ್ಯ, ಶಬ್ದಶಕ್ತಿಯ ಅದ್ಭುತ, ಇವೆಲ್ಲವೂ ಒಂದೇ ಸಂದೇಶ ನೀಡುತ್ತವೆ: ಪ್ರತಿ ಘಟನೆಗೂ ವಿಜ್ಞಾನವೇ ಕಾರಣ. ಈ ಸಂಚಿಕೆಯ ವಿಶೇಷತೆಯೆಂದರೆ ವಿಜ್ಞಾನವನ್ನು ಮಕ್ಕಳ ಕಲ್ಪನೆ, ಕಥೆ ಮತ್ತು ಅನುಭವಗಳೊಂದಿಗೆ ಜೋಡಿಸಿರುವುದು. ಡೊರೇಮಾನ್ನೊಂದಿಗೆ ಅಂತರಿಕ್ಷ ಪಯಣ ಮಾಡುವ ಮಕ್ಕಳ ಕುತೂಹಲ, ಮೋಟು ಪತ್ಲು ಕಥೆಯಲ್ಲಿ ವಕ್ರೀಭವನ ಅರಿತುಕೊಳ್ಳುವ ಅನುಭವ, ಹದಿಹರೆಯದ ಬದಲಾವಣೆಗಳು ಭಯವಲ್ಲ, ಅರಿವಿನಿಂದ ಸ್ವೀಕರಿಸುವ ಮನೋಭಾವ, ಇವುಗಳೆಲ್ಲವೂ ಅನ್ವಯಿಕ ಶಿಕ್ಷಣದ ಸುಂದರ ಮಾದರಿ. ವಿಜ್ಞಾನವನ್ನು ಕೇವಲ ಪರೀಕ್ಷೆಯ ಅಂಕಗಳಿಗೆ ಸೀಮಿತಗೊಳಿಸದೆ ಜೀವನದ ಜ್ಞಾನವನ್ನಾಗಿ ರೂಪಿಸುವ ಪ್ರಯತ್ನವೇ ಅನ್ವಯಿಕ. ವಿದ್ಯಾರ್ಥಿಗಳಿಂದಲೇ ರಚಿಸಲ್ಪಟ್ಟ ಲೇಖನಗಳು ಅವರಲ್ಲಿ ಇರುವ ವೈಜ್ಞಾನಿಕ ಮನೋಭಾವ, ತರ್ಕಬದ್ಧ ಚಿಂತನೆ ಮತ್ತು ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಹೊಳಪಿಸುತ್ತವೆ. ರಾಷ್ಟ್ರೀಯ ವಿಜ್ಞಾನ ದಿನದ ಸಂದೇಶ ಸ್ಪಷ್ಟವಾಗಿದೆ: ತಂತ್ರಜ್ಞಾನವನ್ನು ಬಳಸುವುದು ಸಾಕಾಗದು, ಅದರ ಹಿಂದೆ ಇರುವ ಮೂಲ ವಿಜ್ಞಾನವನ್ನು ಅರಿಯಬೇಕು, ಪ್ರಶ್ನಿಸಬೇಕು, ಪರೀಕ್ಷಿಸಬೇಕು, ಸತ್ಯವನ್ನು ಕಂಡುಹಿಡಿಯಬೇಕು. ವಿಜ್ಞಾನವು ನಮ್ಮನ್ನು ಭಯಮುಕ್ತರನ್ನಾಗಿ ಮಾಡುತ್ತದೆ, ಅದು ಅಂಧ ನಂಬಿಕೆಯನ್ನು ಕರಗಿಸುತ್ತದೆ, ಅದು ತರ್ಕವನ್ನು ಬೆಳೆಸುತ್ತದೆ, ಅದು ಸಮಾಜವನ್ನು ಮುಂದಕ್ಕೆ ಕರೆದುಕೊಂಡು ಹೋಗುತ್ತದೆ. ಬನ್ನಿ, ಕುತೂಹಲವನ್ನು ಜೀವಂತವಾಗಿಡೋಣ, ಪ್ರಶ್ನೆಗಳನ್ನು ಕೇಳೋಣ, ವಿಜ್ಞಾನವನ್ನು ಕಲಿಯೋಣ, ಅದನ್ನು ಜೀವನದಲ್ಲಿ ಅನ್ವಯಿಸೋಣ. ಅದೇ ನಿಜವಾದ ವಿಜ್ಞಾನ ದಿನದ ಆಚರಣೆ.